ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸ್ ಅಂತೂ ನಿಮಗೋಸ್ಕರ ಯಾವತ್ತೂ ಕೂಡ ಓಪನ್ ಇರ್ತದ. ಇಲ್ಲಿ ಮಹಾಬಲ ಶಕ್ತಿ ಅಂತಕ್ಕಂಥ ಒಬ್ಬ ನಾಯಿಯ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ನಾನು ಇವತ್ತು. ಯಾಕಂದ್ರೆ ನಾನು ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ, ಎಲ್ಲ ಅಂದ್ರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ನೋಡೋದು ಬಂದ್ ಮಾಡಿಬಿಟ್ಟಿದ್ದೀನಿ. ಅದು ಮತ್ತೆ ಬೇರೆ ಆದರೆ ನಾನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀನಿ. SIT ತನಿಖೆ ಇನ್ನೊಂದು ವಾರದಲ್ಲಿ ಮುಕ್ತಾಯ ಆಗ್ತದ ಅಂತಕ್ಕಂಥದ್ದು. ಆದರೆ SIT ತನಿಖೆ ಯಾವ ರೀತಿಯಾಗಿ ಮುಕ್ತಾಯ ಆಗ್ತದೆ ಅನ್ನೋದನ್ನು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರನ ತನಿಖೆ ಮಾಡಿದ್ರು ಹೊರತಾಗಿ ಆ ಪ್ರಕರಣದಲ್ಲಿ ಬರ್ತಕ್ಕಂಥ ಹೆಸರು ಏನು ಕೇಳಿ ಬರಾಕದಾವಲ್ಲ ಅವರನ್ನ ಇಲ್ಲಿವರೆಗೂ ಕೂಡ ತನಿಖೆ ಮಾಡಲಿಲ್ಲ. ಹೋಗಲಿ, ಆ ಒಂದು ಕೇಸನ್ನು ಒಂದು ಸೈಡ್ ಇಡಬೇಕಾದ್ರೆ ಇಲ್ಲಿ ಬುರುಡೆ ಕೇಸ್ ಬಂದಾಗ ಏನು ಅಸ್ಥಿ ಪಂಜರಗಳು ಏನು ಸಿಗ್ತಾ ಇದ್ವಲ್ಲ ಅದ್ರ ಕೇಸ್ ಬಂದಾಗ ಇಲ್ಲಿ ಮಹಾಬಲ ಶಕ್ತಿಯ ಹೆಸರು ಭಾಳ ಕೇಳಿಸಿ ಬರ್ತದೆ. ನಾನು ಹೇಳೋದೇನಪ್ಪ ಅಂದ್ರೆ ನಮ್ಮ ಊರಾಗ ಒಂದು ಹೆಣ್ಮಗಳಿಗೆ ರಾತ್ರಿ ಹಾವು ಕರೆದಾಗ ಸರ್ಕಾರಿ ಆಸ್ಪತ್ರೆಯ ಒಬ್ಬ ಸಿಬ್ಬಂದಿ ಇರಲಿಲ್ಲ, ಅಂದ್ರೆ ಡಾಕ್ಟರ್ ಇರಲಿಲ್ಲ. ಅವನು ಮನೆಗೆ ಹೋಗಿದ್ದ. ಅವ್ನಿಗೆ ಕ್ವಾರ್ಟರ್ಸ್ ಎಲ್ಲ ಇದ್ರೂ ಕೂಡ ಇಲ್ಲಿ ಇರದ ಅವೇನು ಮಾಡಿದ್ದ ಅಂದ್ರೆ ಮನೆಗೆ ಹೋಗಿದ್ದ. ಆ ಹೆಣ್ಮಗಳಿಗೆ ಏನಾಯ್ತಪ್ಪ ಅಂದ್ರೆ ನಾವು ನಮ್ಮ ಊರಿಂದ ಬೆಳಗಾವಿ ಕರ್ಕೊಂಡು ಹೋಗ್ಬೇಕಂತ ಸಂದರ್ಭ ಬಂತು. ದೂರ ಆಯ್ತದು. ಆದರೆ ನೆಕ್ಸ್ಟ್ ದಿನ ಏನು ಮಾಡಿದ್ವಪ್ಪ ಅಂದ್ರೆ ನಾವು ಯಾವ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಇದ್ದಲ್ಲ ಅವನನ್ನು ನಮ್ಮ ಊರಿಂದ ತೆಗೆದು ಹಾಕಿಬಿಟ್ಟು ಅವನನ್ನು ಬೇಡ, ಅವನು ನಮಗೆ ಅವಶ್ಯಕತೆ ಇಲ್ಲ. ಸೊ ಇಂಥ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕಾದ್ರೆ ಸುಮಾರು 70ಕ್ಕಿಂತ ಹೆಚ್ಚು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿರ್ತಕ್ಕಂಥ ಮಹಾಬಲ ಶೆಟ್ಟಿ ಇವು ಫಾರೆನ್ಸಿಕ್ ರಿಪೋರ್ಟರ್ ಇರುತ್ತೆ. ಇವು ಕರ್ನಾಟಕದ ಅತ್ಯುನ್ನತ ಫಾರೆನ್ಸಿಕ್ ರಿಪೋರ್ಟರ್. ಇವನು ಈ ನನ್ನ ಮಗನನ್ನ ಇಲ್ಲಿವರೆಗೂ ಕೂಡ ಅರೆಸ್ಟ್ ಮಾಡಿ ಇವನನ್ನು ತನಿಖೆ ಮಾಡಲಿಲ್ಲ. ಯಾಕಂದ್ರೆ ಇವನು ಕೆಲವೊಂದಿಷ್ಟು ಹೇಳಿಕೆಗಳದಾವ. ಏನು ಹೇಳ್ತಾನಪ್ಪ ಅಂದ್ರೆ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ಆ ಒಂದು ಅರಣ್ಯ ಪ್ರದೇಶದಲ್ಲಿ ಬಿದ್ದಾಗ ಮಳೆ ಬಿದ್ದಿತ್ತು, ಆಕಿ ಬಟ್ಟೆ ಎಲ್ಲ ತೋದಿತ್ತು ಅಂತಂದು ಹೇಳ್ತಾನೆ. ಆದ್ರೆ ಅವಳ ಪಕ್ಕದಲ್ಲಿರ್ತಕ್ಕಂಥ ಬುಕ್ಸ್ಗಳು ತೋದಿಲ್ಲ. ಅಂದ್ರೆ ಇವನನ್ನು ಯಾವ ಮ್ಯಾಟ್ ತಗೊಂಡು ಹೊಡಿಬೇಕು. ಮತ್ತೊಂದು ಏನು ಬರ್ತದಪ್ಪ ಅಂತ ಇವನ ಬಗ್ಗೆ ಮಾಹಿತಿ, ಮಂಗಳೂರಿನಿಂದ ಇವನನ್ನ ಧರ್ಮಸ್ಥಳದಲ್ಲಿ ಬೀಳ್ತಕ್ಕಂಥ ಪ್ರತಿಯೊಂದು ಶವಗಳನ್ನ ವೈದ್ಯಕೀಯ ಪರೀಕ್ಷೆ ಮಾಡೋದಕ್ಕ ಅಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನ ಬಿಟ್ಟು ಈ ಮಹಾಬಲ ಶೆಟ್ಟಿಯನ್ನ ಮಂಗಳೂರಿನಿಂದ ಕರೆಸ್ತಾ ಇದ್ರಂತ. ಒಂದೋ ಎರಡೋ ಓಕೆ, ಸುಮಾರು 70ಕ್ಕಿಂತ ಹೆಚ್ಚು ನಾನು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ್ದೀನಿ ಅಂತಂದ ಮಹಾಬಲ ಶಕ್ತಿನ ಹೇಳ್ತಿರ್ಬೇಕಾದ್ರೆ ನನ್ನ ಮಗ ಇವ. ಸೊ ಇವನನ್ನ ಮಂಗಳೂರಿಂದ ಕರೆಸ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂದ್ರೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಏನು ಮೂಡ್ತದಪ್ಪ ಅಂದ್ರೆ ಯಾವ ಶವಗಳು ಬಿದ್ದಿದ್ದು ಅಲ್ಲ ಅವರ ಕಿಡ್ನಿ ಆಗಿರಬಹುದು, ಕೆಲವೊಂದಿಷ್ಟು ಒಳಗಡೆ ಇರ್ತಕ್ಕಂಥ ಪಾರ್ಟ್ಸ್ಗಳನ್ನು ತೆಗೆದು ಅವುಗಳನ್ನು ಮಾರಾಟ ಮಾಡ್ತಾ ಇದ್ರೇನಾ ಅಂತಕ್ಕಂಥ ಪ್ರಶ್ನೆ ನನ್ನಲ್ಲಿ ಹುಟ್ಟಾಗ್ತದೆ. ಸೊ ಹಾಗಿರ್ಬೇಕಾದ್ರೆ ಈ ಮಹಾಬಲ ಶೆಟ್ಟಿ ಒಂದು ಎಂಜಲು ನಾಯಿ. ಇದು ಧರ್ಮಸ್ಥಳದ ಧರ್ಮಾಧಿಕಾರಿಯ ಎಂಜಲು ನಾಯಿ. SIT ಇವತ್ತು ಸರ್ಕಾರ ಏನು ಮಾಡ್ತಾ ಇದಪ್ಪ ಅಂದ್ರೆ ಒಂದು ವಾರ ಒಳಗಡೆ ನಮಗೆ ವರದಿಯನ್ನು ಕೊಟ್ಬಿಡ್ರಿ, ಒಂದು ವಾರ ಒಳಗಡೆ ವರದಿಯನ್ನು ನಮಗೆ ಕೊಟ್ಟುಬಿಡ್ರಿ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ನಮಗೆ. ಹಾಗಾದ್ರೆ SIT ಕೇವಲ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಇವ್ರನ್ನ ಅಷ್ಟೇ ಏನಪ್ಪಾ ಅಂದ್ರೆ ತನಿಖೆ ಮಾಡಿ ವರದಿಯನ್ನು ಕೊಟ್ಬಿಡ್ತಾರೆ. ಹಾಗಾದ್ರೆ ಇಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ನನಗೆ ಇಲ್ಲಿವರೆಗೂ ಪ್ರಶ್ನೆ ಇರಲಿಲ್ಲ, ಹಾಗಾದ್ರೆ ಸುಟ್ಕೇಸ್ ಯಾರಿಗೆ ಹೋಗಿದೆ ಅಂತಕ್ಕಂಥದ್ದು. ಇವತ್ತು TV9, ಪಬ್ಲಿಕ್ ಟಿವಿ, ಅದು ಏಷ್ಯಾನೆಟ್ ಸುವರ್ಣ, ಆಮೇಲೆ ನ್ಯೂಸ್ 18 ಇವು ಎಟ್ಟೇನು ಬದ್ಮಾಶ್ ಹೊಲಸು ನಾಲಾಯಕ ನ್ಯೂಸ್ ಚಾನೆಲ್ಗಳು ಹೋಗ್ಕೊಳ್ತಾ ಇದ್ವಲ್ಲ ಇವತ್ತು ಯಾವುದೂ ಕೂಡ SIT ಬಗ್ಗೆ ಆಗಿರ್ಬೋದು, ತನಿಖೆ ಬಗ್ಗೆ ಆಗೋದು ಇವು ಮಾತಾಡ್ತಾನೆ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ SITಯಲ್ಲಿ ಒಬ್ಬ ನನ್ನ ಹೆಸರು ಇಟ್ಕೊಂಡು ನಾವು ಮಬ್ಸುಳೆ ಮಗ, ನನ್ನ ಮಂಜುನಾಥನ ಹೆಸರನ್ನ ಇಟ್ಕೊಂಡು ನಾವು ಮಂಜುನಾಥ ಅವು ಇದ್ದಾಗ ಒಳಗಡೆ ಇರ್ತಕ್ಕಂಥ ಮಾಹಿತಿ ಹೊರಗಡೆ ಬರ್ತಾ ಇತ್ತು. ಅದನ್ನ ಈ ಎಂಜಲು ಹೇಲು ತಿನ್ನುವ ನ್ಯೂಸ್ ಚಾನೆಲ್ಗಳು ಬೊಗಳಿದ್ದೆ ನಮ್ಮಲ್ಲೇ ನಾವು ಮೊದಲು ಹೇಳಿ ತಿನ್ನೋದು, ನಾವೇ ಮೊದಲು ಉಚ್ಚಿ ಕೊಡ್ದಿದ್ದು ತಂದ ಇವೆಲ್ಲ ಏನಪ್ಪ ಅಂದ್ರೆ ಹೊಕ್ಕೊಂಡಿದ್ದು ಮಾಡಿದ್ವಿ.
ಯಾವಾಗ ಆ ಮಂಜುನಾಥನನ್ನು ತೆಗೆದು ಹೊರಗಡೆ ಇಟ್ಟರಲ್ಲ ಅವಾಗ ಇವ್ರಿಗೆ ನ್ಯೂಸ್ ಬರೋದು ಬಂದಾಯ್ತು. ಇವರೆಲ್ಲ ಮುಕ್ಕಳ ಕಾಯ್ಕೊಂಡು ಕಪ್ಪು ಹುತ್ತು ಬಿಟ್ಟಿದ್ದಾರೆ ಈಗ. ಆದ್ರೆ ಇವ್ರಿಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದೇ ಹೇಳಾಗದ ನೀವು SIT ತನಿಖೆ ಇನ್ನೇನು ಮುಗಿತದ, ಬುರುಡೆ ರಹಸ್ಯ ಹೊರಗಡೆ ಬರ್ತದೆ, ಷಡ್ಯಂತ್ರ ಹೊರಗಡೆ ಬರ್ತದೆ. ಇವ್ರಿಗೇನು ಹಿಂದಿಂದು ಗೊತ್ತಿಲ್ಲ ಮುಂದಿಂದು ಗೊತ್ತಿಲ್ಲ, ಶಂಟ್ ನ್ಯೂಸ್ ಮಾಡ್ಕೊಂಡು ಕೂತು ಬಿಟ್ಟಿದ್ದಾರೆ ಇವ್ರ ಮಕ್ಕಳು. ಆದ್ರೆ ನನಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಮಹಾಬಲ ಶೆಟ್ಟಿನನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಮನವಿಯನ್ನು ಮಾಡ್ಕೊಳ್ತಾನೆ ಸರ್ಕಾರ ಹತ್ರ. ನನಗೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯಿಂದ ಗಿರೀಶ್ ಮಟ್ಟನವನವರಿಂದ ಜೀವ ಬೆದರಿಕೆ ಅದ. ಈ ನನ್ನ ಮಗ ನ್ಯೂಸ್ ಚಾನಲ್ದಾಗೆಲ್ಲ ಕೂತಿರ್ತಾನಲ್ಲ, ಇವನನ್ನು ನೋಡಿದ್ರೆ ಇದ ವಯಸ್ಸಿನಾಗ ಇವ್ ಹಿಂಗದಾನ. ಇನ್ನು ಅವಾಗ ಇವೆಲ್ಲ ವೈದ್ಯಕೀಯ ರಿಪೋರ್ಟ್ ಮಾಡ್ತಾ ಇದ್ದಲ್ಲ ಬಂಗ್ಲೆ ಗುಡ್ಡಕ್ಕೆ ಅಲ್ಲಿ ಇಲ್ಲಿ ಬಂದು, ಅವಾಗ ಇವ್ ಹೆಂಗಿರ್ಬೇಕು? ಪಕ್ಕಾ ಕಳ್ಳನ ಮಗ ಅದಾನ್ರಿ ಇವು, ಪಕ್ಕಾ ಕಳ್ಳನ ಮಗ ಅದಾನ ಇವು. ಯಾಕಪ್ಪ ಅಂದ್ರೆ ಇವನನ್ನು ನೋಡಿದ್ರೆ ಪಕ್ಕ ಎಂಜಲ್ ನಾಯಿ ಆಟ ನೀವು ಹೇಳ್ತೀನೋ ನಾಯಿ ಮತ್ತು ಪಕ್ಕ ತುಡುಗ ನನ್ನ ಮಗ ಅದ ನೀವು. ಅವ್ನು ನೋಡಿದ್ರೆ ಗೊತ್ತಾಗ್ತದ. ನನಗೊಂದು ಪ್ರಶ್ನೆ ಮೂಡಂಗಿಲ್ಲ, ನಡೆದಾಡುವ ದೇವಮಾನವ ಹೌದಲ್ಲ, ಅದಕ್ಕೆ ಕರ್ಸ್ಕೊಳ್ತಾನ, ತಾನಾಗಿ ಕರ್ಸ್ಕೊಳ್ತಾನ. ನಡೆದಾಡುವ ದೇವಮಾನವ, ಧರ್ಮಸ್ಥಳದ ಧರ್ಮಾಧಿಕಾರಿ, ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ಮಾಡಿಸದೇ ಇರತಕ್ಕಂಥ ವೈದ್ಯಕೀಯ ಪರೀಕ್ಷೆಯನ್ನ ದೂರದಲ್ಲಿರ್ತಕ್ಕಂಥ ಮಹಾಬಲ ಶೆಟ್ಟಿಯನ್ನು ಕರೆದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ತಾನಪ್ಪ ಅಂದ್ರೆ ಇವನಿಂದ ಅವನಿಗೆ ಎಷ್ಟು ದುಡ್ಡು ಹೋಗಿರಬೇಕು, ಅಥವಾ ಆ ಮಹಾಬಲ ಶೆಟ್ಟಿಯಿಂದ ಇವನಿಗೆ ಎಷ್ಟು ಲಾಭ ಇರಬೇಕು ಧರ್ಮಾಧಿಕಾರಿಗೆ. ಹಾಗಾದ್ರೆ ಇಲ್ಲಿ ಧರ್ಮಾಧಿಕಾರಿಯನ್ನ SIT ತನಿಖೆ ಮಾಡಲಿಲ್ಲ, ಈ ಮಹಾಬಲ ಶೆಟ್ಟಿಯನ್ನ ಒದ್ದು ಒಳಗಡೆ ಹಾಕಿ ಮುಕ್ಕುಳ್ಯಾಗ ಖಾರ ಹಾಕಿ ಬಾಯಾಗ ನಿಂತು ಉಚ್ಚಿ ಹೋದಿ ಇವನನ್ನ ತನಿಖೆ ಮಾಡಲಿಲ್ಲ. ಆ ಹರ್ಷಂದ್ರಂತೂ ಮುದದ ಬಿಡ್ರಿ, ಅದು ಮತ್ತೆ ಬೇರೆ, ಅವನು ಹೋಗ್ಯಾನ ಇಲ್ಲ ಅವನು. ಸೊ ಶಿವನ ಪಾದ ಸೇರ್ಕೊಂಡು ಬಿಟ್ಟಿದಾನ. ಆ ಹರ್ಷಂದ್ರನ ಮಕ್ಕಳನ್ನು ತನಿಖೆ ಮಾಡಲಿಲ್ಲ, ಯಾರೂ ಕೂಡ ತನಿಖೆ ಮಾಡಿದ SIT ವರದಿಯನ್ನು ಕೊಡೋದಕ್ಕೆ ಮುಂದಾಗ್ಯದಪ್ಪ ಅಂದ್ರೆ ಇಲ್ಲಿ ಸುಟ್ಕೇಸ್ ವರ್ಕ್ ಆಗಿದೆ ಅಂತಕ್ಕಂಥ ಮಾತು ನನಗೆ ಬರ್ತದ. ನಾವೆಲ್ಲ ಜನಸಾಮಾನ್ಯರು ಏನು ಮಾಡ್ತೀವಪ್ಪ ಅಂದ್ರೆ ಜಗತ್ತು ಭಾಳ ಬದಲಾವಣೆ ಆಯಿತು, ಜಗತ್ತು ಭಾಳ ಬದಲಾವಣೆ ಆಯಿತು, ಜಗತ್ತು ಭಾಳ ಬದಲಾವಣೆ ಆಯಿತು ಅಂತ ಹೇಳ್ತೀವಿ. ಆದರೆ ಇವತ್ತಿಯೂ ಕೂಡ ಮೆಣಸಿನಕಾಯಿಯ ಖಾರ ಬದಲಾವಣೆ ಆಗಲಿಲ್ಲ, ನೀರಿನ ಬಣ್ಣ ಬದಲಾವಣೆ ಆಗಲಿಲ್ಲ, ಆಕಾಶದ ಒಂದು ಬಣ್ಣ ಬದಲಾವಣೆ ಆಗಲಿಲ್ಲ. ಬದಲಾವಣೆ ಆಗಿದ್ದು ನಮ್ಮ ಮನಸ್ಥಿತಿಗಳು, ನಮ್ಮ ಮಾನವೀಯತೆ ದೃಷ್ಟಿ ಬದಲಾವಣೆ ಆಗ್ಯದ. ಮನುಷ್ಯನ ಮಾನವೀಯತೆ ದೃಷ್ಟಿ, ಮನುಷ್ಯನ ಅವನಲ್ಲಿರ್ತಕ್ಕಂಥ ನಡವಳಿಕೆ, ಅವನಲ್ಲಿರ್ತಕ್ಕಂಥ ಗುಣಗಳು ಬದಲಾವಣೆ ಆಗಿದೆ ಹೊರತಾಗಿ ನೈಸರ್ಗಿಕವಾಗಿ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ. ಅದೇ ರೀತಿ ಈ ಧರ್ಮಸ್ಥಳದ ಧರ್ಮಾಧಿಕಾರಿಯ ಏನು ತುಂಬಿಕೊಂಡದಲ್ಲ. ನನಗೊಂದು ಪ್ರಶ್ನೆ ಮೂಡ್ತದ, ನಮ್ಮೂರಾಗ 10 ಎಕರೆ ಹೊಲ ಇತ್ತಪ್ಪ ಅಂದ್ರೆ ಇಡೀ ಊರು ಸುದ್ದಿ ಎಲ್ಲ ಅವ್ನಿಗೆ ಗೊತ್ತಿರ್ತದ. ಅವನಿಗೆ ಊರು ಗೌಡ ಅಂತ ಕರಿತೀವಿ ನಾವು. ಇಡೀ ಊರು ಸುದ್ದಿ ಗೊತ್ತಿರ್ತದ. ಅವ್ನು ಹೇಳಿದ ಪಂಚಕಿನ ಇಡೀ ಊರು ನಡೆಸ್ತದ. ಅವ್ ಏನು ಹೇಳ್ತಾನಲ್ಲ ಅದು ನಡೀತದ. ಬರೀ 10 ಎಕರೆ ಹೊಲ ಇದ್ರೆ ಸಾಕು, ನಮ್ಮ ಊರು ಗೌಡ, ನಮ್ಮ ಊರಾಗ ಸಾವುಕಾರ, ಅವನು ಮಾತ್ರ ಇಡೀ ಊರು ಕೇಳ್ತದ. ಆದ್ರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಇದು ಯಾವುದೂ ಕೂಡ ಧರ್ಮಸ್ಥಳದ ಈ ನಡೆದಾಡುವ ನಕಲಿ ದೇವಮಾನವನಿಗೆ ಯಾವುದೂ ಕೂಡ ಗೊತ್ತೇ ಇಲ್ಲ, ಅದಕ್ಕೂ ಇದಕ್ಕೂ ಇವನಿಗೆ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರ. 4,000 ಎಕರೆ ಮೇಲ್ಪಟ್ಟು ಆಸ್ತಿಯನ್ನು ಹೊಂದಿರತಕ್ಕಂಥ ಈ ವೀರೇಂದ್ರ ಹೆಗಡೆ ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ಸುದ್ದಿಗಳು ಇವನಿಗೆ ಗೊತ್ತೇ ಇಲ್ಲ ಅಂತ. ಇವನಿಗೆ ಆ ಶವಗಳು ಏನು ಬೀಳ್ತಾವಲ್ಲ ಅದ್ರ ಬಗ್ಗೆ ಇವನಿಗೆ ಮಾಹಿತಿನೇ ಇಲ್ಲ ತಂದೆ. ನಮ್ಮಲ್ಲಿ 10 ಎಕರೆ ಇದ್ದವ್ರು ಗೌಡ್ರು, 4,500 ಎಕರೆ ಮೇಲ್ಪಟ್ಟ ಧರ್ಮಸ್ಥಳದಲ್ಲಿ ಇದ್ದಾಗ ಇವನಿಗೆ ವಿಷಯನೇ ಗೊತ್ತಿಲ್ಲ ಅಂದ್ರೆ ಯಾವ ಮೆಟ್ ತಗೊಂಡು ಕೆಲವೊಂದಿಷ್ಟು ಮಂದಿ ಹೊಡಿಬೇಕು, ಹೇಳಚ್ಚು ಹೊಡಿಬೇಕು, ಬಾಯಾಗ ನಿಂತು ಹುಚ್ಚು ಹೋಗ್ಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಒಂದು ಹುಲ್ಲು ಕಡ್ಡಿ ಅಳಿಗಾಡಬೇಕಂದ್ರೂ ಕೂಡ ಈ ವೀರೇಂದ್ರ ನಕಲಿ ದೇವಮಾನವನ ಆದೇಶ ಇಲ್ಲದ ನಡೆಯೋದಿಲ್ಲ. ಅವನಿಗೆಲ್ಲ ಗೊತ್ತದ. ಅವನನ್ನು ತನಿಖೆ ಮಾಡ್ರಿ. ಈ ಮಹಾಬಲ ಶೆಟ್ಟಿಯನ್ನು ಕರೆದು ಮುಕ್ಕುಳ್ಯಾಗ ಖಾರ ಹಾಕಿ ತನಿಖೆ ಮಾಡ್ರಿ. ಕೂತ್ ಹೇಳ್ತಾನ್ರಿ ಹಂಗ ಸರ್ಕಾರ ನಿದ್ದೆ ಮಾಡಾಕದ ನಮ್ಮದು. BJP ಇರಲಿ ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ದವ್ರು ಬಂದ್ರಪ್ಪ ಅಂದ್ರೆ ಇಸ್ಲಾಂ ಧರ್ಮವನ್ನು ಮುಸ್ಲಿಂ ಧರ್ಮವನ್ನು ಹಿಡ್ಕೊಂಡ ಚುನಾವಣೆ ಮಾಡ್ತಾರೆ. ಈ BJPದವ್ರು ಬಂದ್ರಂದ್ರೆ ಇವ್ರು ನಾವು ಹಿಂದೂ ಅದೀವಿ, ನಾವು RSS ಅದೀವಿ, ಇವ್ರು ಹೋಗೋತ್ ಇವ್ರು ಮಾಡ್ತಾರ. ಮತ್ತು ನಡಕ ನಾವು ಓಟ್ ಹಾಕಿದವರು ಇವ್ರು ಹುಚ್ಚು ಕೊಡ್ಕೋತ ಗಾಪ್ ನಿಂತು ಬಿಡೋದ್ರಿ. ಆವಾಗ ಸೌಜನ್ಯಗೆ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತದೆ. ಇದು ಎಲ್ಲಿವರೆಗೂ ನಾವು ಹೋರಾಟ ಮಾಡಲಿಲ್ಲಪ್ಪ ಅಂದ್ರೆ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಆಗ್ತದೆ. ಇದನ್ನು ನೆನಪಿಟ್ಕೊಡ್ರಿ ನೀವು. ಅವಾಗೂ ಕೂಡ ಏನಪ್ಪ ಅಂದ್ರೆ ಇಂಥ ಮಹಾಬಲ ಶೆಟ್ಟರ್ ಅಂಥವ್ರನ್ನ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಅವಾಗ ಇಂಥ ರಾಜಕೀಯ ನಾಯಕರನ್ನ ನಡಕ್ ಬರ್ತಾರೆ, ಅಂತ ಅವಾಗ ಈ ಧರ್ಮಾಧಿಕಾರಿಗಳನ್ನ ನಡಕ್ ಬರ್ತಾರೆ. ವಿಚಾರ ಮಾಡ್ರಿ. ಸೌಜನ್ಯಗೆ ನ್ಯಾಯ ಸಿಗಬೇಕು, ಮಹಾಬಲ ಶೆಟ್ಟಿ ಅರೆಸ್ಟ್ ಆಗಬೇಕು. ನಾನು ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.